ಶಿವಪುರಾಣ ಅಧ್ಯಾಯ 3. ಬ್ರಾಹ್ಮಣನು ಚಂಚುಲೆಗೆ ಆದ್ಯಂತವಾಗಿ ಶಿವಪುರಾಣವನ್ನು ಹೇಳುವುದು ಹಾಗೂ ಕಾಲಾಂತರದಲ್ಲಿ ಶರೀರವನ್ನು ತ್ಯಜಿಸಿ ಶಿವಲೋಕಕ್ಕೆ ಹೋಗಿ ಚಂಚುಲೆಯು ಪಾರ್ವತಿ ದೇವಿಯ ಸಖಿಯಾಗುವುದು. ಬ್ರಾಹ್ಮಣ ಹೇಳಿದನು, ನಾರಿಮಣಿಯೇ, ಭಗವಾನ್ ಶಂಕರನ ಕೃಪೆಯಿಂದ ಶಿವಪುರಾಣದ ಈ ವೈರಾಗ್ಯಯುಕ್ತ ಕಥೆಯನ್ನು ಕೇಳಿ ನೀನು ಸಕಾಲದಲ್ಲಿ ಎಚ್ಚರಗೊಂಡಿರುವುದು ಸೌಭಾಗ್ಯದ ಮಾತಾಗಿದೆ. ಬ್ರಾಹ್ಮಣ ಪತ್ನಿಯೇ, ನೀನು ಹೆದರಬೇಡ, ಭಗವಾನ್ ಶಿವನಲ್ಲಿ ಶರಣನಾಗು. ಶಿವನ ಕೃಪೆಯಿಂದ ಎಲ್ಲ ಪಾಪಗಳು ತತ್ಕಾಲವೇ ಪರಿಹಾರವಾಗುತ್ತವೆ. ನಾನು ನಿನಗೆ ಭಗವಾನ್ ಶಿವನ ಕೀರ್ತಿಯ ಕಥೆಯಿಂದ ಕೂಡಿದ ಆ ಪರಮ ವಸ್ತುವನ್ನು ವರ್ಣಿಸುವೆನು. ಆದ್ದರಿಂದ ನಿನಗೆ ಸದಾಕಾಲ ಸುಖ ಕೊಡುವಂತಹ ಉತ್ತಮ ಗತಿಯು ಪ್ರಾಪ್ತವಾಗುತ್ತದೆ. ಶಿವನ ಉತ್ತಮ ಕಥೆಯನ್ನು ಕೇಳಿದ್ದರಿಂದ ನಿನ್ನ ಬುದ್ಧಿಯು ಇಂತಹ ಪಶ್ಚಾತ್ತಾಪದಿಂದ ಶುದ್ಧವಾಗಿ ಹೋಗಿದೆ. ಜೊತೆಗೆ ನಿನ್ನ ಮನಸ್ಸಿನಲ್ಲಿ ವಿಷಯಗಳ ಕುರಿತು ವೈರಾಗ್ಯವೂ ಉಂಟಾಗಿದೆ. ಪಶ್ಚಾತ್ತಾಪವೇ ಪಾಪಿಗಳಿಗೆ ಎಲ್ಲಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತವಾಗಿದೆ. ಎಲ್ಲರಿಗೂ ಪಶ್ಚಾತ್ತಾಪವೇ ಸಮಸ್ತ ಪಾಪಗಳನ್ನು ತೊಳೆಯುವ ಸಾಧನ ಎಂದು ಸತ್ಪುರುಷರು ಹೇಳಿರುವರು. ಪಶ್ಚಾತ್ತಾಪದಿಂದಲೇ ಪಾಪಗಳಿಂದ ಶುದ್ಧಿಯಾಗುತ್ತದೆ. ಪಶ್ಚಾತ್ತಾಪ ಪಡುವವನೇ ನಿಜವಾಗಿ ಪಾಪಗಳ ಪ್ರಾಯಶ್ಚಿತ್ತವನ್ನು ಮಾಡುವನು. ಏಕೆಂದರೆ ಸತ್ಪುರುಷರು ಸಮಸ್ತ ಪಾಪಗಳ ಶುದ್ಧಿಗಾಗಿ ಉಪದೇಶಿಸಿದ ಎಲ್ಲ ಪ್ರಾಯಶ್ಚಿತ್ತಗಳು ಪಶ್ಚಾತ್ತಾಪದಿಂದಲೇ ನೆರವೇರುವವು. ವಿಧಿಪೂರ್ವಕ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ನಿರ್ಭಯನಾದರೂ ತನ್ನ ಕೆಟ್ಟ ಕರ್ಮಗಳ ಕುರಿತು ಪಶ್ಚಾತ್ತಾಪ ಪಡದ ಪುರುಷನಿಗೆ ಪ್ರಾಯಶಃ ಉತ್ತಮ ಗತಿಯು ದೊರೆಯುವುದಿಲ್ಲ. ಆದರೆ ತನ್ನ ಕೆಟ್ಟ ಕಾರ್ಯಗಳ ಕುರಿತು ಹಾರ್ದಿಕವಾದ ಪಶ್ಚಾತ್ತಾಪ ಉಂಟಾಗುವವನು ಅವಶ್ಯವಾಗಿ ಉತ್ತಮ ಗತಿಯನ್ನು ಪಡೆಯುತ್ತಾನೆ. ಇದರಲ್ಲಿ ಸಂದೇಹವೇ ಇಲ್ಲ. ಈ ಶಿವಪುರಾಣದ ಕಥೆಯನ್ನು ಕೇಳುವುದರಿಂದ ಆಗುವ ಚಿತ್ತಶುದ್ಧಿಯು ಬೇರೆ ಉಪಾಯಗಳಿಂದ ಆಗುವುದಿಲ್ಲ. ಸ್ವಚ್ಛಗೊಳಿಸಿದ ಕನ್ನಡಿಯು ನಿರ್ಮಲವಾಗುವಂತೆ ಈ ಶಿವಪುರಾಣದ ಕಥೆಯಿಂದ ಚಿತ್ತವು ಅತ್ಯಂತ ಶುದ್ಧವಾಗಿ ಹೋಗುತ್ತದೆ. ಇದರಲ್ಲಿ ಸಂದೇಹವೇ ಇಲ್ಲ. ಮನುಷ್ಯರ ಶುದ್ಧ ಚಿತ್ತದಲ್ಲಿ ಜಗದಂಬೆ ಪಾರ್ವತಿ ಸಹಿತ ಭಗವಾನ್ ಶಿವನು ವಿರಾಜಮಾನನಾಗುತ್ತಾನೆ. ಇದರಿಂದ ವಿಶುದ್ಧಾತ್ಮನಾದ ಅವನು ಶ್ರೀ ಸಾಂಬ ಸದಾಶಿವನ ಪದವನ್ನು ಪಡೆದುಕೊಳ್ಳುವನು. ಈ ಉತ್ತಮ ಕಥೆಯ ಶ್ರವಣವು ಸಮಸ್ತ ಮನುಷ್ಯರಿಗಾಗಿ ಶ್ರೇಯಸ್ಸಿನ ಬೀಜವಾಗಿದೆ. ಆದ್ದರಿಂದ ಯಥೋಚಿತ ಶಾಸ್ತ್ರೋಕ್ತ ಮಾರ್ಗದಿಂದ ಇದರ ಆರಾಧನೆ ಅಥವಾ ಸೇವೆ ಮಾಡಬೇಕು. ಇದು ಭವರೋಗವನ್ನು ನಾಶ ಮಾಡುವಂತಹದ್ದು. ಭಗವಾನ್ ಶಿವನ ಕಥೆಯನ್ನು ಕೇಳಿ ಮತ್ತೆ ತನ್ನ ಹೃದಯದಲ್ಲಿ ಅದನ್ನು ಮನನ ವಿಧಿಧ್ಯಾಸನ ಮಾಡಬೇಕು. ಇದರಿಂದ ಪೂರ್ಣವಾಗಿ ಚಿತ್ತಶುದ್ಧಿ ಉಂಟಾಗುತ್ತದೆ. ಚಿತ್ತಶುದ್ಧಿಯಾಗುವುದರಿಂದ ಮಹೇಶ್ವರನ ಭಕ್ತಿಯು ತನ್ನ ಎರಡು ಪುತ್ರ ಜ್ಞಾನ ಮತ್ತು ವೈರಾಗ್ಯರೊಂದಿಗೆ ನಿಶ್ಚಯವಾಗಿ ಪ್ರಕಟವಾಗುತ್ತಾಳೆ. ಅನಂತರ ಮಹೇಶ್ವರನ ಅನುಗ್ರಹದಿಂದ ದಿವ್ಯ ಮುಕ್ತಿಯು ಪ್ರಾಪ್ತವಾಗುತ್ತದೆ. ಇದರಲ್ಲಿ ಸಂಶಯವೇ ಇಲ್ಲ. ಮುಕ್ತಿಯಿಂದ ವಂಚಿತನಾದವನನ್ನು ಪಶುವೆಂದೇ ತಿಳಿಯಬೇಕು. ಏಕೆಂದರೆ ಅವನ ಚಿತ್ತವು ಮಾಯಾಪಾಶದ ಬಂಧನದಲ್ಲಿ ಆಸಕ್ತವಾಗಿದೆ. ಅವನು ಖಂಡಿತವಾಗಿ ಸಂಸಾರ ಬಂಧನದಿಂದ ಮುಕ್ತನಾಗಲಾರನು. ಎಲೈ ಬ್ರಾಹ್ಮಣ ಪತ್ನಿಯೇ, ಇದರಿಂದ ನೀನು ವಿಷಯಗಳಿಂದ ಮನಸ್ಸನ್ನು ತೊಡೆದು ಹಾಕಿಬಿಡು ಮತ್ತು ಭಕ್ತಿ ಭಾವದಿಂದ ಭಗವಾನ್ ಶಂಕರನ ಈ ಪರಮ ಪವಿತ್ರವಾದ ಕಥೆಯನ್ನು ಕೇಳು. ಪರಮಾತ್ಮ ಶಂಕರನ ಈ ಕಥೆಯನ್ನು ಕೇಳುವುದರಿಂದ ನಿನ್ನ ಚಿತ್ತವು ಶುದ್ಧಿಯಾಗಿ ನಿನಗೆ ಮೋಕ್ಷದ ಪ್ರಾಪ್ತಿಯಾಗುವುದು. ನಿರ್ಮಲ ಚಿತ್ತದಿಂದ ಭಗವಾನ್ ಶಿವನ ಚರಣಾರವಿಂದಗಳನ್ನು ಚಿಂತಿಸುವರು ಒಂದೇ ಜನ್ಮದಲ್ಲಿ ಮುಕ್ತನಾಗಿ ಹೋಗುವರು. ಇದನ್ನು ನಾನು ನಿನಗೆ ತೀವ್ರವಾದ ಸತ್ಯವಾಗಿ ಹೇಳುತ್ತೇನೆ. ಶ್ರೀ ಸೂತ ಪುರಾಣಿಕರು ಹೇಳ್ತಾರೆ, ಶಾನಕರೇ, ಇಷ್ಟು ಹೇಳಿ ಆ ಶ್ರೇಷ್ಠ ಶಿವಭಕ್ತರು ಸುಮ್ಮನಾದರು. ಅವರ ಹೃದಯವು ಕರುಣೆಯಿಂದ ದ್ರವ್ಯವಾಗಿತ್ತು. ಆ ಶುದ್ಧ ಚಿತ್ತವುಳ್ಳ ಮಹಾತ್ಮರು
ಭಗವಾನ್ ಶಿವನ ಧ್ಯಾನದಲ್ಲಿ ನಿಮಗ್ನರಾದರು. ಬಳಿಕ ಬಿಂದುಗನ ಪತ್ನಿ ಚಂಚುಲೆಯು ಮನಸ್ಸಿನಲ್ಲೇ ಪ್ರಸನ್ನಳಾದಳು. ಬ್ರಾಹ್ಮಣರು ಮೇಲೆ ಹೇಳಿದ ಉಪದೇಶವನ್ನು ಕೇಳಿ ಆಕೆಯ ಕಣ್ಣುಗಳಿಂದ ಆನಂದಾಶ್ರುಗಳು ಚಿಮ್ಮಿದವು. ಆ ಬ್ರಾಹ್ಮಣ ಪತ್ನಿ ಚಂಚುಲೆಯು ಹೃದಯದಲ್ಲಿ ಹರ್ಷಗೊಂಡು ಆ ಶ್ರೇಷ್ಠ ಬ್ರಾಹ್ಮಣರ ಚರಣಗಳಲ್ಲಿ ಬಿದ್ದುಕೊಂಡು ಕೈ ಜೋಡಿಸಿಕೊಂಡು, ನಾನು ಕೃತಾರ್ಥಳಾದೆ ಎಂದು ಹೇಳಿದಳು. ಅನಂತರ ಎದ್ದು ತನ್ನ ಪಾಪಗಳಿಂದ ಆತಂಕಿತಳಾದ ವೈರಾಗ್ಯಯುಕ್ತ ಉತ್ತಮ ಬುದ್ಧಿಯುಳ್ಳ ಆ ಸ್ತ್ರೀಯು ಆ ಮಹಾನ್ ಶಿವಭಕ್ತ ಬ್ರಾಹ್ಮಣನಲ್ಲಿ ಕೈ ಜೋಡಿಸಿಕೊಂಡು ಗದ್ಗಹಿತ ಮಾತುಗಳಿಂದ ಇಂತೆಂದಳು. ಚಂಚುಲೆಯು ಹೇಳಿದಳು, ಬ್ರಾಹ್ಮಣೋತ್ತಮರೇ, ಶಿವಭಕ್ತಿಯಲ್ಲಿ ಶ್ರೇಷ್ಠರಾದ ಸ್ವಾಮಿಗಳೇ, ತಾವು ಧನ್ಯರಾಗಿರುವಿರಿ. ಪರಮಾರ್ಥದರ್ಶಿಯಾಗಿ ಸದಾಕಾಲ ಪರೋಪಕಾರದಲ್ಲಿ ತೊಡಗಿರುವಿರಿ. ಆದ್ದರಿಂದ ಶ್ರೇಷ್ಠ ಸಾಧು ಸತ್ಪುರುಷರಲ್ಲಿ ಪ್ರಶಂಸೆಗೆ ಯೋಗ್ಯರಾಗಿರುವಿರಿ. ಸಾಧುಗಳೇ, ನಾನು ನರಕ ಸಮುದ್ರದಲ್ಲಿ ಮುಳುಗಿರುವೆನು. ನನ್ನನ್ನು ಉದ್ಧಾರ ಮಾಡಿರಿ. ಪೌರಾಣಿಕ ಅರ್ಥತತ್ವಗಳಿಂದ ಸಂಪನ್ನವಾದ ಸುಂದರ ಶಿವಪುರಾಣದ ಕಥೆಯನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಸಮಸ್ತ ವಿಷಯಗಳಲ್ಲಿ ವೈರಾಗ್ಯವುಂಟಾಗಿದೆ. ಅದೇ ಶಿವಪುರಾಣವನ್ನು ಕೇಳಲು ಈಗ ನನ್ನ ಮನಸ್ಸಿನಲ್ಲಿ ಶ್ರದ್ಧೆಯುಂಟಾಗಿದೆ. ಶ್ರೀ ಸೂತ ಪುರಾಣಿಕರು ಹೇಳುತ್ತಾರೆ. ಹೀಗೆ ಹೇಳಿ ಕೈ ಜೋಡಿಸಿಕೊಂಡು ಅವರ ಅನುಗ್ರಹವನ್ನು ಪಡೆದ ಚಂಚುಲೆಯು ಶಿವಪುರಾಣದ ಕಥೆಯನ್ನು ಕೇಳುವ ಇಚ್ಛೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ಭೂಸುರೋತ್ತಮರ ಸೇವೆಯಲ್ಲಿ ಅಲ್ಲೇ ಇರತೊಡಗಿದಳು. ಅನಂತರ ಶಿವಭಕ್ತರಲ್ಲಿ ಶ್ರೇಷ್ಠರು ಶುದ್ಧ ಬುದ್ಧಿಯುಳ್ಳವರು ಆದ ಆ ಬ್ರಾಹ್ಮಣರು ಅಲ್ಲೇ ಆ ಸ್ತ್ರೀಯಳಿಗೆ ಶಿವಪುರಾಣದ ಉತ್ತಮ ಕಥೆಯನ್ನು ಹೇಳಿದರು. ಹೀಗೆ ಆ ಗೋಕರ್ಣ ಕ್ಷೇತ್ರದಲ್ಲಿ ಅದೇ ಶ್ರೇಷ್ಠ ಬ್ರಾಹ್ಮಣರಿಂದ ಆಕೆಯು ಶಿವಪುರಾಣದ ಪರಮೋತ್ತಮವಾದ ಕಥೆಯನ್ನು ಕೇಳಿದಳು. ಅದು ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ಹೆಚ್ಚಿಸುವಂತಹದ್ದು ಮತ್ತು ಮುಕ್ತಿಯನ್ನು ಕರುಣಿಸುವಂತಹದ್ದು. ಆ ಪರಮೋತ್ತಮ ಕಥೆಯನ್ನು ಕೇಳಿ ಆ ಬ್ರಾಹ್ಮಣ ಪತ್ನಿಯು ಅತ್ಯಂತ ಕೃತಾರ್ಥಳಾದಳು. ಆಕೆಯ ಚಿತ್ತವು ಬಹುಬೇಗನೆ ಶುದ್ಧವಾಯಿತು. ಮತ್ತೆ ಭಗವಾನ್ ಶಿವನ ಅನುಗ್ರಹದಿಂದ ಅವಳ ಹೃದಯದಲ್ಲಿ ಶಿವನ ಸಗುಣರೂಪದ ಚಿಂತನೆ ಆಗತೊಡಗಿತು. ಹೀಗೆ ಆಕೆಯು ಭಗವಾನ್ ಶಿವನಲ್ಲಿ ತೊಡಗಿದ ಉತ್ತಮ ಬುದ್ಧಿಯನ್ನು ಪಡೆದು ಶಿವನ ಸಚ್ಚಿದಾನಂದಮಯ ಸ್ವರೂಪವನ್ನು ಪದೇ ಪದೇ ಚಿಂತಿಸಲು ಪ್ರಾರಂಭಿಸಿದಳು. ಬಳಿಕ ಸಮಯಕ್ಕನುಸಾರವಾಗಿ ಭಕ್ತಿ, ಜ್ಞಾನ, ವೈರಾಗ್ಯದಿಂದ ಕೂಡಿದ ಚಂಚುಲೆಯು ತನ್ನ ಶರೀರವನ್ನು ಅನಾಯಾಸವಾಗಿ ತ್ಯಜಿಸಿಬಿಟ್ಟಳು. ಇಷ್ಟರಲ್ಲಿ ತ್ರಿಪುರ ಶತ್ರುವಾದ ಭಗವಾನ್ ಶಿವನು ಕಳಿಸಿದ ಒಂದು ದಿವ್ಯ ವಿಮಾನವು ತ್ವರಿತವಾಗಿ ಅಲ್ಲಿಗೆ ಬಂದಿತು. ಅದು ಶಿವಗಣಗಳಿಂದ ತುಂಬಿದ್ದು ಬಗೆ ಬಗೆಯ ಶೋಭಾ ಸಾಧನಗಳಿಂದ ಸಂಪನ್ನವಾಗಿತ್ತು. ಚಂಚುಲೆಯು ಆ ವಿಮಾನದಲ್ಲಿ ಆರೂಢಳಾದಳು. ಭಗವಾನ್ ಶಿವನ ಶ್ರೇಷ್ಠ ಪಾರ್ಷದರು ಆಕೆಯನ್ನು ತತ್ಕ್ಷಣವೇ ಶಿವಪುರಿಗೆ ತಲುಪಿಸಿದರು. ಆಕೆಯ ಎಲ್ಲ ಪಾಪ ಮಲಗಳು ತೊಳೆದು ಹೋಗಿದ್ದವು. ಅವಳು ದಿವ್ಯ ರೂಪಧಾರಿ, ದಿವ್ಯಾಂಗನೆಯಾಗಿ ಹೋಗಿದ್ದಳು. ಅವಳ ದಿವ್ಯ ಅವಯವಗಳು ಆಕೆಯ ಶೋಭೆಯನ್ನು ಹೆಚ್ಚಿಸಿದ್ದವು. ತಲೆಯಲ್ಲಿ ಅರ್ಧಚಂದ್ರಾಕಾರ ಕಿರೀಟವನ್ನು ಧರಿಸಿದ್ದ ಆಕೆಯು ಗೌರಾಂಗಿ ದೇವಿಯಂತೆ ಶೋಭಿಸುತ್ತಿದ್ದು ದಿವ್ಯ ಆಭೂಷಣಗಳಿಂದ ವಿಭೂಷಿತಳಾಗಿದ್ದಳು. ಶಿವಪುರಿಯನ್ನು ತಲುಪಿ ಆಕೆಯ ಸನಾತನ ದೇವನಾದ ತ್ರಿನೇತ್ರಧಾರಿ ಮಹಾದೇವನನ್ನು ನೋಡಿದಳು. ಮುಖ್ಯರಾದ ದೇವತೆಗಳೆಲ್ಲರೂ ಅವನ ಸೇವೆಯಲ್ಲಿ ಟೊಂಕ ಕಟ್ಟಿ ನಿಂತಿದ್ದರು. ಗಣಪತಿ, ಭೃಂಗಿ, ನಂದೀಶ್ವರ, ವೀರಭದ್ರರೇ ಮೊದಲಾದವರು ಉತ್ತಮ ಭಕ್ತಿಯಿಂದ ಅವನ ಸೇವೆಯಲ್ಲಿ ಉಪಸ್ಥಿತರಾಗಿದ್ದರು. ಪರಶಿವನ ಅಂಗಕಾಂತಿಯು ಕೋಟಿ ಸೂರ್ಯರಂತೆ ಪ್ರಕಾಶಿಸುತ್ತಿತ್ತು. ಕಂಠದಲ್ಲಿ ನೀಲಿ ಚಿಹ್ನೆಯು ಶೋಭಿಸುತ್ತಿತ್ತು. 5 ಮುಖಗಳಿಂದ ಪ್ರತಿಯೊಂದರಲ್ಲಿಯೂ 3 ಕಣ್ಣುಗಳಿದ್ದವು. ಮಸ್ತಕದಲ್ಲಿ ಅರ್ಧಚಂದ್ರಾಕಾರ ಕಿರೀಟವು ಶೋಭಿಸುತ್ತಿತ್ತು. ಅವನ ವಾಮಾಂಗದಲ್ಲಿ ಗೌರೀದೇವಿಯು ಕೂತಿದ್ದಳು. ವಿದ್ಯುತ್ಪುಂಜದಂತೆ ಪ್ರಕಾಶಿಸುತ್ತಿದ್ದಳು. ಗೌರಿಪತಿ ಮಹಾದೇವನ ಅಂಗಕಾಂತಿಯು ಕರ್ಪೂರದಂತೆ ಗೌರವವಾಗಿತ್ತು. ಶರೀರವು ಭಸ್ಮಲೇಪಿತವಾಗಿತ್ತು. ಬಿಳಿಯ ಶುಭ್ರ ವಸ್ತ್ರವನ್ನು ಹೊದ್ದುಕೊಂಡಿದ್ದನು. ಹೀಗೆ ಪರಮೋಜ್ವಲ ಭಗವಾನ್ ಶಂಕರನ ದರ್ಶನ ಪಡೆದ ಆ ಬ್ರಾಹ್ಮಣ ಪತ್ನಿ ಚಂಚುಲೆಯು ಬಹಳ
ಪ್ರಸನ್ನಳಾದಳು. ಅತ್ಯಂತ ಪ್ರೀತಿಯಿಂದ ಆಕೆಯು ಬಹಳ ಉತ್ಸುಕತೆಯಿಂದ ಭಗವಂತನನ್ನು ಮತ್ತೆ ಮತ್ತೆ ನಮಸ್ಕರಿಸಿದಳು. ಕೈ ಜೋಡಿಸಿಕೊಂಡು ತುಂಬು ಪ್ರೇಮದಿಂದ ಸಂತೋಷಯುಕ್ತಳಾಗಿ ವಿನೀತ ಭಾವದಿಂದ ನಿಂತುಕೊಂಡಳು. ಆಕೆಯ ಕಣ್ಣುಗಳಿಂದ ಅವಿಶ್ರಾಂತವಾಗಿ ಆನಂದಾಶ್ರುಗಳು ಹರಿಯತೊಡಗಿದವು. ಶರೀರದಲ್ಲಿ ರೋಮಾಂಚನ ಉಂಟಾಯಿತು. ಆಗ ಭಗವತಿ ಪಾರ್ವತೀದೇವಿ ಮತ್ತು ಭಗವಾನ್ ಶಂಕರನು ಅತ್ಯಂತ ಕರುಣೆಯಿಂದ ತಮ್ಮ ಬಳಿಗೆ ಕರೆಸಿಕೊಂಡು ಸೌಮ್ಯ ದೃಷ್ಟಿಯಿಂದ ಅವಳತ್ತ ನೋಡಿದರು. ಪಾರ್ವತೀದೇವಿಯು ದಿವ್ಯ ರೂಪಧಾರಿಣಿಯಾದ ಬಿಂದುಗ ಪ್ರಿಯ ಚೆಂಚುಲೆಯನ್ನು ಪ್ರೇಮದಿಂದ ತನ್ನ ಸಖಿಯನ್ನಾಗಿಸಿಕೊಂಡಳು. ಅವಳು ಆ ಪರಮಾನಂದ ಗಣ ಜ್ಯೋತಿಸ್ವರೂಪ ಸನಾತನ ಧಾಮದಲ್ಲಿ ಅವಿಚಲವಾಗಿ ನಿವಾಸವನ್ನು ಪಡೆದು ದಿವ್ಯ ಸೌಖ್ಯದಿಂದ ಸಂಪನ್ನಳಾಗಿ ಅಕ್ಷಯ ಸುಖವನ್ನು ಅನುಭವಿಸತೊಡಗಿದಳು. 4ನೇ ಅಧ್ಯಾಯ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಓಂ ನಮಃ ಶಿವಾಯ.